ನಾಡಪ್ರಭು ಕೆಂಪೇಗೌಡರಿಗೆ, ಬೆಂಗಳೂರು ನಿರ್ಮಾತೃ ರಾಜ ಕೆಂಪೇಗೌಡರಿಗೆ. ಯಲಹಂಕ ನಾಡಪ್ರಭು ಕೆಂಪೇಗೌಡ ಯಾರಿಗೆ ಗೊತ್ತಿಲ್ಲ ಹೇಳಿ. ಬೆಂಗಳೂರು ಅಂದ್ರೆ ಕೆಂಪೇಗೌಡರು, ಕೆಂಪೇಗೌಡರು ಅಂದ್ರೆ ಬೆಂಗಳೂರು ಅನ್ನಷ್ಟು ಮಟ್ಟಿಗೆ ಕೆಂಪೇಗೌಡರು ಖ್ಯಾತಿಯಾಗಿದ್ದಾರೆ. ಇಂತಹ ಕೆಂಪೇಗೌಡರ ನಾಡಾಗಿರ್ತಕ್ಕಂಥ ಯಲಹಂಕದಲ್ಲಿ ವೀಲ್ ಅಂಡ್ ಆಕ್ಸೆಲ್ ಫ್ಯಾಕ್ಟರಿಯ ನೌಕರರು ಕೆಂಪೇಗೌಡರ 515ನೇ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಇದೇ ವೇಳೆ ಈ ಕಾರ್ಯಕ್ರಮದಲ್ಲಿ ನಂಜಾವಧೂತ ಸ್ವಾಮೀಜಿಗಳು, ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ಅವರು, ಯಲಹಂಕ ಶಾಸಕರು ಅಂದ್ರೆ MLA ವಿಶ್ವನಾಥ್ ರವರು, ಹಾಗೇನೆ ಯಲಹಂಕ ತಾಲೂಕಿನ ಪ್ರಮುಖ ಒಕ್ಕಲಿಗ ಸಮುದಾಯದ ಗಣ್ಯರು ಭಾಗವಹಿಸಿದ್ರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನ, ಹಾಗೇನೆ ಕ್ರೀಡೆ, ಶಿಕ್ಷಣ, ಹಾಗೆ ವಿದ್ಯಾಭ್ಯಾಸದ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿದ್ದಾರೆ. ಬೆಂಗಳೂರಿನ ರೈಲುಗಾಲಿ ಕಾರ್ಖಾನೆಯಲ್ಲಿ ಅತ್ಯಂತ ವೈಭವಪೂರ್ಣವಾಗಿ ಕಳೆದ ಸರಿ ಬಂದಾಗ ಹೇಳಿದ್ದೆ ಅವರಿಗೆ, ಈ ನಾಡಿನ ಕಟ್ಟಿದಂಥವ್ರು ಕೆಂಪೇಗೌಡರು. ನಾವು ಬರೀ ಜಯಂತಿ ಆಚರಣೆ ಮಾಡಿದ್ರೆ ಸಾಲದು, ಅವರ ಪ್ರತಿರೂಪ ನಮ್ಮ ನಾಡಿನ ಜನಗಳಿಗೆ ಯಾವಾಗಲೂ ಕೂಡ ಕಾಣ್ತಾ ಇರಬೇಕು. ಅವರ ವ್ಯಕ್ತಿತ್ವ ಯಾವಾಗಲೂ ಅನಾವರಣ ಮಾಡಬೇಕು. ನಾವು ಅವರ ತತ್ವ, ಸಿದ್ಧಾಂತ, ಮೌಲ್ಯಗಳನ್ನು ನಾವು ನಾಡಿನ ಎಲ್ಲ ಕಡೆ ಪಸರಿಸಬೇಕು. ಹಾಗಾಗಿ ಇಲ್ಲೊಂದು ಪ್ರತಿಮೆ ಮಾಡಿ ಅಂತ ನಮ್ಮ ನೌಕರರು ಅದನ್ನು ಹೋಗೊಟ್ಟು ಬಹಳ ಸುಂದರವಾದ ಪ್ರತಿಮೆಯನ್ನು ಮಾಡಿ ಇವತ್ತು ಅನಾವರಣ ಮಾಡಿದ್ದಾರೆ. ನಾನು ಅವರೆಲ್ಲರೂ ಕೂಡ ಅಭಿನಂದನೆಯನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು, ನಾವು ಯಲಹಂಕದ ವಾಸಿಗಳು ಕೆಂಪೇಗೌಡರನ್ನು ನೆನೆಸ್ಕೊಳ್ಳೇಬೇಕು. ಯಾಕೆಂದ್ರೆ ಕೆಂಪೇಗೌಡರು ಯಲಹಂಕದವರು, ಈ ಹುಟ್ಟಿದವರು. ಇವತ್ತೇನು ಬೆಂಗಳೂರನ್ನು ಕಟ್ಟಿದ್ದಾರೆ, ಆ ವಿಶ್ವವಿಖ್ಯಾತ ನಗರವನ್ನು ಕಟ್ಟಬೇಕಾದ್ರೆ ಅವರು ರೂಪರೇಷೆಗಳನ್ನು ಹಾಕಿದ್ದು ಯಲಹಂಕ ಕೂತ್ಕೊಂಡು ಆಹುತಿಗೆ ಬರ್ತಾರೆ. ಆಹುತಿಯಿಂದ ಯಲಹಂಕ ಆದಮೇಲೆ ಬೆಂಗಳೂರನ್ನು ಕಟ್ಟಿ ಮಾಗಡಿ ಈ ಕಡೆ ಎಲ್ಲ ಕೂಡ ಸಂಚಾರವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಚರಿತ್ರೆ ಹೇಳ್ತಕ್ಕಂಥದ್ದು. ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಬೇಕಾದ್ರೆ ಅಷ್ಟು ಸುಲಭವಾಗಿ ಕಟ್ಟಲಿಲ್ಲ. ಹಣದ ಸಹಾಯ ಬೇಕಾಗಿತ್ತು. ಕೃಷ್ಣದೇವರಾಯರ ಸಹಾಯವನ್ನು ಕೋರ್ತಾರೆ. ಕೃಷ್ಣದೇವರಾಯರು ಸಹಾಯವನ್ನು ಮಾಡ್ತಾರೆ. ಬೆಂಗಳೂರನ್ನು ಕಟ್ಟಬೇಕಾದ್ರೆ ನೀವು ನೆನ್ಕೊಬೇಕಲ್ವ, ನಾವು ಕೆಂಪೇಗೌಡರನ್ನು ನೆನೆಸ್ಕೊಳ್ಬೇಕಲ್ಲ, ಅವ್ರ ಚರಿತ್ರೆ ನಮ್ಮ ಮಕ್ಕಳಿಗೆ ಹೇಳ್ಬೇಕಲ್ವಾ. ಯಾವತ್ತೂ ಕೆಂಪೇಗೌಡರು ರಾಜ್ಯ ವಿಸ್ತಾರ ಮಾಡಲಿಲ್ಲ, ಯುದ್ಧ ಮಾಡಿ ಭೂಮಿಯನ್ನು ತಿಳ್ಕೊಳ್ಳಲಿಲ್ಲ. ಎಲ್ಲ ಜಾತಿಯ ಜನಾಂಗ, ಸುಮಾರು 60ಕ್ಕೂ ಹೆಚ್ಚು ಜಾತಿಯ ಜನಾಂಗಕ್ಕೆ ಬೆಂಗಳೂರಲ್ಲಿ ಪೇಟೆಯನ್ನು ಕಟ್ಕೊಂಡು, ಈಗಲೂ ನೋಡಿ ನೀವು ದೊಡ್ಡಪೇಟೆ, ಚಿಕ್ಕಪೇಟೆ, ಕುಂಬಾರಪೇಟೆ, ಗಾಣಿಪೇಟೆ, ಬಳೆಪೇಟೆ, ಶ್ರೀನಿವಾಸಪೇಟೆ, ಎಲ್ಲ ಜಾತಿಯ ಜನಾಂಗರು ಒಂದೊಂದು ಪೇಟೆ ಈಗಲೂ ಇದೆ. ಅಂದರೆ ಎಲ್ಲರನ್ನೂ ಕೂಡ ತನ್ನ ಮಕ್ಕಳ ರೀತಿಯಲ್ಲಿ ನೋಡ್ಕೊಂಡಂಥ ಒಬ್ಬ ಸಂಸ್ಕೃತಿ ಕೆಂಪೇಗೌಡರ ಜಯಂತ್ಯೋತ್ಸವನ ಜಾತ್ಯತೀತವಾಗಿ ಎಲ್ಲರೂ ಮಾಡಬೇಕು. ಎಲ್ಲರೂ ಕೂಡ ಈ ರಾಜ್ಯದ, ಈ ದೇಶದ ಜನ ಸಮಾನವಾಗಿ ಬದುಕಬೇಕು, ಎಲ್ಲರೂ ಸಹಬಾಳ್ವೆಯಿಂದ ಇರಬೇಕು ಅಂತೇಳಿ ಪಟ್ಟರು ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಕೆಂಪೇಗೌಡರು. ಕೆಂಪೇಗೌಡರು ಇವತ್ತು ವಿಶ್ವವಿಖ್ಯಾತ ನಗರವಾಗಿ ಏನು ಬೆಂಗಳೂರು ಅನಿಸ್ಕೊಂಡಿದೆ, ಅದಕ್ಕೆ ಅಡಿಪಾಯವನ್ನು ಹಾಕಿದಂಥವ್ರು ಕೆಂಪೇಗೌಡರು. ನೀವು ಹೇಳಿದ ಹಾಗೆ ಯಾವುದೇ ಜಾತಿಗೆ, ಯಾವುದೇ ಸಮುದಾಯಕ್ಕೆ ಸೀಮಿತವಾಗಿದೆ, ಪ್ರತಿಯೊಂದು ಜಾತಿಯೂ ಕೂಡ ಈ ನಗರದಲ್ಲಿ ಸಮಾನವಾಗಿ ಬದುಕಬೇಕು ಅಂತ ಸಮುದಾಯಕ್ಕೊಂದು ನಗರವನ್ನು ನಿರ್ಮಾಣ ಮಾಡಿದಂಥವ್ರು, ಸಮುದಾಯಕ್ಕೊಂದು ಪೇಟೆಯನ್ನು ಕಟ್ಟಿದಂಥವ್ರು, ಮತ್ತು ಯಾವ ಯಾವ ಕಸುಬುಗಳನ್ನು ಬದುಕ್ತಾ ಇರೋ ಆ ಕಸುಬುಗಳಿಗೆ ಮಾರುಕಟ್ಟೆ ನಿರ್ಮಾಣ ಮಾಡಿದಂಥವ್ರು ಅವತ್ತಿನ ದೂರದೃಷ್ಟಿ ಇಟ್ಕೊಂಡು ಸನ್ಮಾನ್ಯ ಕೆಂಪೇಗೌಡರು. ಅವರು ಇಡೀ ಜಗತ್ತಿಗೆ, ಇಡೀ ದೇಶಕ್ಕೆ ಮಾದರಿ. ನಾವೆಲ್ಲರೂ ಕೂಡ ಅವರ ಅನುಯಾಯಿಗಳು, ಅವರು ಹಾಕ್ಕೊಟ್ಟಂಥ ಹಾದಿಯಲ್ಲಿ ನಡೀತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಕೆಂಪೇಗೌಡರು ಈ ಬೆಂಗಳೂರು ನಿರ್ಮಾತರು, ಹಾಗೂ ಅದೇ ರೀತಿ ಯಲಹಂಕದಲ್ಲಿ ಹುಟ್ಟಿ ಬೆಳೆದಂಥವರು. ಅವರಿಗೆ ನಮ್ಮ ಕಾರ್ಖಾನೆಯಲ್ಲಿ ಸುಮಾರು ಇವತ್ತು 400 ಕುಟುಂಬಗಳಿದ್ದಾವೆ. ಹಲವಾರು ವರ್ಷಗಳಿಂದ ಬೇಡಿಕೆ ಇತ್ತು, ನಮ್ಮ ಕಾರ್ಖಾನೆಯಲ್ಲಿ ಕೆಂಪೇಗೌಡರ ಪ್ರತಿಮೆನ ಅನಾವರಣೆ ಮಾಡಬೇಕು ಅಂತ ಇತ್ತು. ಅದು ಪ್ರತಿ ವರ್ಷ ಯಾರೋ ಒಂದು ಬೇಡಿಕೆ ಇಟ್ಟರು, ಆ ಬೇಡಿಕೆ ಈಡೇರ್ತಾ ಇರಲಿಲ್ಲ. ನಾವು ತದನಂತರ 2017ರಲ್ಲಿ ನಾನು ಇಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿ ಆದಮೇಲೆ ಮತ್ತೆ ನಮ್ಮ ಟೀಮ್ ಆಗಿ, ಇವತ್ತು ಯಾರು ನಮ್ಮ ಟೀಮ್ ಸ್ಟಾಫ್ ಕೌನ್ಸಿಲ್ ಅಂತ ಒಂದು 5 ಜನ ಇದ್ದರು, ಅವರೆಲ್ಲ ಮುಖಾಂತರ ನಾವು ಹೋರಾಟ ಮಾಡಿ ಇವತ್ತು ಒಂದು ನಮ್ಮ ಕಾರ್ಖಾನೆಯ ಮುಂಭಾಗದಲ್ಲಿ ನಮ್ಮ ಕೆಂಪೇಗೌಡರ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದಿರಿ. ಮುಂದೆ ಯಾವಾಗಲೂ ನೆನಪಿಸ್ಕೊಳ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ. ವಿಶ್ವವಿಖ್ಯಾತ ಬೆಂಗಳೂರನ್ನು ನಿರ್ಮಿಸಿದ ನಾಡಪ್ರಭು ಕೆಂಪೇಗೌಡರಿಗೆ, ಯಲಹಂಕ ವಾಸಿ ಕೆಂಪೇಗೌಡರಿಗೆ.
ಇದೇ ರೀತಿ ನೆಚ್ಚಿನ ಸುದ್ದಿಗಳಿಗಾಗಿ ವಿಶ್ವಭಾರತಿನ ನೋಡಿ ಮತ್ತು ವಿಶ್ವಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.